ಯೇಸು ಕ್ರಿಸ್ತರ ಮೊದಲ ನಾಮದಿಂದ ನಿಮಗೆಲ್ಲರಿಗೆ ನಾನು ವಂದನೆ ತಿಳಿಸೋನಾಗಿದ್ದೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕ, ಈ ಸಮಸ್ತ ಇದು ದೇವರದಾಗಿದೆ. ನಾವು ಆತನ ಮಕ್ಕಳಾಗಿದ್ದೇವೆ, ನಾವು ಆತನ ಸ್ವರೂಪಗಳಾಗಿದ್ದೇವೆ. ನಾವು ಶುದ್ಧರಾಗಿ ಜೀವಿಸಬೇಕೆಂದು ದೇವರ ಚಿತ್ತವಾಗಿದೆ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ವಾಕ್ಯದಲ್ಲಿ ನೋಡುವಾಗ ಕೀರ್ತನೆಯಲ್ಲಿ 24ನೇ ಅಧ್ಯಾಯ 1ನೇ ವಚನದಲ್ಲಿ ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಪ್ರೀತಿಯ ದೇವರ ಮಕ್ಕಳೇ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ ಅಂತ ನೋಡ್ತೇವೆ ದೇವರ ವಾಕ್ಯದಲ್ಲಿ. ಈ ಲೋಕ, ಈ ಭೂಮಿಯಲ್ಲಿರುವಂತಹ ಪ್ರತಿ ಒಂದೊಂದು ಆತನದಾಗಿದೆ ನೋಡ್ತೇವೆ. ಯಾಕಂದ್ರೆ ದೇವರು ಎಲ್ಲವನ್ನು ಉಂಟು ಮಾಡಿದ್ದಾನೆ, ಅದು ಆತನದಾಗಿದೆ ನೋಡ್ತೇವೆ. ಎರಡನೇದಾಗಿ ನೋಡುವಾಗ ಲೋಕ ಅದರ ನಿವಾಸಿಗಳು ಆತನೇ. ಈ ಲೋಕ, ನಾವು ಸಹ, ನೀವು ಸಹ ಎಲ್ಲರೂ ಆತನ ನಿವಾಸಿಗಳಾಗಿದ್ದೇವೆ. ಯಾಕಂದ್ರೆ ಆತನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾನೆ, ಆತನ ಸ್ವರೂಪದಲ್ಲಿ ನಮ್ಮನ್ನು ಜೀವಿತ ಸಂಖ್ಯೆಯಲ್ಲಿ ಇಕ್ಕಿದ್ದಾನೆ. ಯಾಕಂದ್ರೆ ನಾವು ಆತನನ್ನು ಸ್ತುತಿಸಬೇಕೆಂದು, ಆತನನ್ನು ಆರಾಧನೆ ಮಾಡಬೇಕೆಂದು, ಆತನನ್ನು ಮಹಿಮೆ ಪಡಿಸಬೇಕೆಂದು ದೇವರು ನಮ್ಮನ್ನು ನಿಮ್ಮನ್ನು ಈ ಲೋಕದಲ್ಲಿ ಇಕ್ಕಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ದಿವಸದಲ್ಲಿ ನಾವು ಆತನನ್ನು ನೆನೆಸಿಕೊಂಡು ಆತನನ್ನು ಮಹಿಮೆ ಪಡಿಸುವಂತ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಬೇಕೆಂದು ದೇವರ ಚಿತ್ತವಾಗಿದೆ ನೋಡ್ತೇವೆ. ಯಾರ್ಯಾರು ಆತನ ಇಲ್ಲವೋ ಇವತ್ತಿನ ಒಂದು ದಿವಸದಲ್ಲಿ ಆತನ ಒಂದು ಸನ್ನಿಧಿಯಲ್ಲಿ ನೀವು ಬರ್ರಿ. ಯಾಕಂದ್ರೆ ಎಲ್ಲವೂ ಆತನದಾಗಿದೆ, ಆತನ ಸೃಷ್ಟಿ ಕಾರ್ಯವಾಗಿದೆ. ನಾವು ಸಹ, ನೀವು ಸಹ ಆತನ ಮಕ್ಕಳಾಗಿದ್ದೇವೆ. ಯಾಕಂದ್ರೆ ದೇವರ ಒಂದೇ ಚಿತ್ತವಾಗಿದೆ, ನಾವು ಆತನನ್ನು ಸ್ತುತಿಸಬೇಕು, ಆತನನ್ನು ಆರಾಧನೆ ಮಾಡಬೇಕು, ಆತನನ್ನು ಮಹಿಮೆ ಪಡಿಸಬೇಕೆಂದು ಇವತ್ತಿನ ಒಂದು ದಿವಸದಲ್ಲಿ ಯಾರ್ಯಾರು ನೀವು ಆತನ ಒಂದು ಸನ್ನಿಧಿಯಲ್ಲಿ ಬರ್ತಾ ಇಲ್ಲ, ಬರ್ರಿ. ಯಾಕಂದ್ರೆ ಯೇಸುವೇ ಲೋಕದ ಒಡೆಯನಾಗಿದ್ದಾನೆ. ಆತನೇ ಲೋಕಕ್ಕೆ ನಮಗಾಗಿ ಲೋಕಕ್ಕೆ ಬಂದಿದ್ದಾನೆ. ಆತನು ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ ನೋಡ್ತೇವೆ. ಆತನ ಸನ್ನಿಧಿಯಲ್ಲಿ ನೀವು ಬರದೇ ಆದರೆ ಸಮಸ್ತವು ನಿಮಗೆ ಆತನ ಅಧೀನ ಮಾಡುವನಾಗಿದ್ದಾನೆ. ಈ ಲೋಕದಲ್ಲಿ ಎಲ್ಲವೂ ದೇವರು ಕೊಡುವನಾಗಿದೆ ನೋಡ್ತೇವೆ. ಈ ಲೋಕ ಬಿಟ್ಟು ನೀವು ಪರಲೋಕದಲ್ಲಿಯೂ ಸಹ ನಿಮಗೆ ಆತನ ಸ್ಥಾನ ಕೊಡುವನಾಗಿದೆ ನೋಡ್ತೇವೆ. ಯಾಕಂದ್ರೆ ಯೇಸು ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರಿಗೆ ಆತನ ಕೊಡಲ್ಪಟ್ಟಿದೆ ಅಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಆತನ ಸನ್ನಿಧಿಯಲ್ಲಿ ಬರುವುದಾದರೆ ನಿಮಗೆಲ್ಲವೂ ದೇವರ ಆಶೀರ್ವಾದ ಮಾಡಿ ನಡೆಸುವನಾಗಿದೆ ನೋಡ್ತೇವೆ. ವಾಕ್ಯವು ದೇವರಿಗೆ ಆಶೀರ್ವಾದ ಮಾಡಲಿ. ಭೂಮಿ ಆಕಾಶ ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರ. ಸಮಸ್ತವು ನಿನ್ನದಾಗಿದೆ ತಂದೆ. ನಾವು ನಿಮ್ಮ ನಿವಾಸಿಗಳಾಗಿದ್ದೇವೆ ನೋಡ್ತೇವೆ. ಯಾಕಂದ್ರೆ ನಿಮ್ಮ ಸ್ವರೂಪದಲ್ಲಿ ನಮ್ಮನ್ನು ನೀವು ಉಂಟು ಮಾಡಿದಿರಿ. ನಾವು ನಿಮ್ಮ ಹಾಗೆ ಜೀವಿಸಬೇಕೆಂದು, ಪರಿಶುದ್ಧರಾಗಿ ಜೀವಿಸಬೇಕೆಂದು ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಿರಿ. ನಿನ್ನ ವಾಕ್ಯದ ಪ್ರಕಾರ ಯಾರು ಜೀವಿಸ್ತಾರೋ ಅವರಿಗೆ ಈ ಲೋಕ ಪರಲೋಕ ಸಹ ನೀನು ಕುರುಬನಾಗಿದೆ ಅಂತ ನೋಡ್ತೇವೆ. ಹೌದಪ್ಪ ತಂದೆ ಆದವರೇ, ಕೇಳಿದಂತ ವಾಕ್ಯಗಳು ಅವರ ಆತ್ಮದಲ್ಲಿ ಕಾರ್ಯ ಮಾಡಿ ನಡೆಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಂದೆ, ಆಮೇನ್.